ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಸೊ ಇವಾಗ ನಾನು ಸ್ಕೂಲ್ ಮುಗೀತು. ಸೊ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ನನ್ನ ಹಸ್ಬೆಂಡು ಇವತ್ತು ಸ್ವಲ್ಪ ಕೆಲಸ ಇದೆ, ಬರಕ್ಕಾಗಲ್ಲ ಅಂತಂದ್ರು. ಸೊ ಹಾಗಾಗಿ ನಾನೇ ಕಾರ್ ತಗೊಂಡ್ಬಂದಿದ್ದೆ. ಸುಮಾರು ದಿನದಿಂದ ತಗೊಂಡ್ಬರ್ತಾ ಇದೀನಿ. ಸೊ ಅವ್ರಿಗೇನಾದ್ರು ಮೀಟಿಂಗ್ ಇದ್ದಾಗ, ಅವರು ಬ್ಯುಸಿ ಇದ್ದಾಗ ಸೊ ನಾನೇ ತಗೊಂಡ್ಬರ್ತೀನಿ. ನಿಮ್ ಜೊತೆ ಒಂದು ಚಿಕ್ಕದಾಗಿ ಮಾತಾಡಬೇಕು ಅಂತ ಅನ್ನಿಸ್ತು. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ನಮ್ಮ ಮನೆಗೆ ಹೊಸ ಮೆಂಬರ್ ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋಗೆ ಕೆಲವು ಕಮೆಂಟ್ಗಳು ಬಂದಿದ್ದಾವೆ. ಸೊ ಆ ವಿಡಿಯೋ ನೋಡಿ, ಆ ಕಮೆಂಟ್ಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನೇನು ಕಮೆಂಟ್ಗಳು ಅಂತ. ಕೆಲವೊಬ್ರು ಮೆಂಟಾಲಿಟಿ ಎಷ್ಟು ಕೆಟ್ಟೋಗಿರುತ್ತೆ ಅಂತಂದರೆ ಸೊ ಆ ಕಮೆಂಟ್ಗಳನ್ನ ನೋಡಿ ನಾವು ತಿಳ್ಕೊಬಹುದು. ಬಿಕಾಸ್ ಯಾಕೆ ಅಂತಂದರೆ, ಸೊ ನನ್ನ ಮಗಳನ್ನ ನಾನು ಇಂಡಿಯಾದಲ್ಲಿ ಬಿಟ್ಟು ಬಂದಿರೋದಕ್ಕೂ ಇಲ್ಲಿ ನಾನು ಒಂದು ಪುಟಾಣಿ ಬೆಕ್ಕಿನ ಮರಿ ತೊಗೊಂಡು ಬಂದಿರೋದಕ್ಕೂ ಕಂಪೇರ್ ಮಾಡ್ತಾ ಇದ್ದಾರೆ. ನಿಮಗೆ ಬೆಕ್ಕಿನ ಮರಿ ನೋಡ್ಕೊಳಕ್ಕಾಗುತ್ತೆ, ಮಗಳನ್ನ ಆಗಲ್ವಾ ಅಂತ ಹೇಳ್ಬಿಟ್ಟು. ಸೊ ನನಗೆ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗಲ್ಲ. ಬೆಕ್ಕನ್ನ ನೋಡ್ಕೊಳ್ಳೋದು ಏನಿರುತ್ತೆ, ಅದಕ್ಕೆ ಊಟ, ಅದಕ್ಕೆ ನೀರು ಇಟ್ಟರೆ ಮುಗಿದೋಯ್ತು, ಅದ್ರ ಪಾಡಿಗೆ ಅದಿರುತ್ತೆ, ಆಟ ಆಡ್ಕೊಳ್ಳುತ್ತೆ. ಅದು ನೋಡ್ಕೊಳ್ಳೋದು ಏನೂ ಇರೋದಿಲ್ಲ ನಾವು. ಆ್ಯಂಡ್ ಮಗಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ. ಸೊ ಇಷ್ಟು ವರ್ಷ, 6 ವರ್ಷಗಳ ಕಾಲ ಯಾರು ನೋಡ್ಕೊಂಡಿರೋದು ಮಗಳನ್ನ? ಸೊ ಇವಾಗ ಅವಳು ಆಲ್ಮೋಸ್ಟ್ 6 ಇಯರ್ಸ್ ಇದ್ದಾಳೆ. ಅವಳು ಊಟ ಮಾಡ್ತಾಳೆ, ಅವಳಿಗೆ ಗೊತ್ತಾಗುತ್ತೆ ಏನೇನಾಗುತ್ತೆ, ಏನು ಎತ್ತ ಅಂತ. ಸಣ್ಣ ಮಗು ಇದ್ದಾಗಿಂದನೂ ಪ್ರತಿಯೊಂದು ಅವಳದು ಕೇರ್ ಮಾಡಿರೋವಂಥದ್ದು ನಾವೇ, ಸಿಂಗಲ್ ಹ್ಯಾಂಡ್. ನಿಮಗೆ ಇಂಡಿಯಾದಲ್ಲಿ ಸುಮಾರು ಜನ ಹೆಲ್ಪಿಂಗ್ ಹ್ಯಾಂಡ್ಗಳು ಸಿಗಬಹುದು, ಬಟ್ ಇಲ್ಲಿ ನಮಗೆ ಆ ಥರ ಸಿಗಲ್ಲ. ಒಬ್ಬಳೇ ನಾವಿಬ್ಬರು, ನಾನು ಮತ್ತು ನನ್ನ ಹಸ್ಬೆಂಡು ನೋಡ್ಕೊಂಡಿರೋ ಅಂಥದ್ದು. ಸೊ ಅದನ್ನು ನಾನು ನಿಮ್ಮ ಕೈಯಿಂದ ಹೇಳಿಸ್ಕೊಳ್ಬೇಕಾಗಿಲ್ಲ ಯಾರ ಹತ್ರನೂ. ನಾನು ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಹಾಗೆಯೇ ನನಗೆ ನೋಡ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಇಂಡಿಯಾದಲ್ಲಿ ಬಿಟ್ಟಿದ್ದಲ್ಲ. ಸೊ ಫಸ್ಟ್ ತಲೆಯಿಂದ ಅದನ್ನು ತೆಗೆದ್ಬಿಡಿ. ಹಾಗೆ ಇನ್ನೊಂದು, ಮಗಳನ್ನ ಬಿಟ್ಟು ಬಂದಿದ್ದೀರಾ? ಎಲ್ಲಿ ಬಿಟ್ಟು ಬಂದಿದ್ದೀನಿ? ಏನೋ ಒಂದು ಅಬಂಡೆಂಟ್ ಏರಿಯಾದಲ್ಲಿ, ಯಾರು ಇಲ್ಲದೆ ಇರೋಂತಹ ಜಾಗದಲ್ಲಿ ಹಾಗೆ ಬಿಟ್ಟು ಬಂದಿಲ್ಲ ನಾನು ಅವಳನ್ನ. ನಮ್ಮ ಅಪ್ಪ ಅಮ್ಮನ ಮನೇಲಿ ಬಿಟ್ಟು ಬಂದಿರೋದು. ಅವರು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತಂದರೆ, ಅವಳಿಗೆ ಯಾವುದೇ ರೀತಿಯಾದಂತಹ ಕೊರತೆನೂ ಇಲ್ಲ ಅಲ್ಲಿ. ಸೊ ಅವಳಿಗೆ ಕೇಳಿದ್ದು ಸಿಗ್ತಾ ಇದೆ. ಕೇಳಿದ್ದು ಊಟ ಆಗಿರ್ಬೋದು, ಟಾಯ್ಸ್ ಆಗಿರಬಹುದು, ಪ್ರತಿ ಒಂದೂ ಅವ್ರ ಶಕ್ತಿ ಮೀರಿ ಅವಳನ್ನ ನೋಡ್ಕೋತಾ ಇದ್ದಾರೆ. ಸೊ ಅಷ್ಟು ನಾವು ನಮ್ಕಿನ ಹೆಚ್ಚಾಗೆ ನೋಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ರಾಣಿ ಥರನೇ ಇದ್ದಾಳೆ ಅವಳು. ಹಾಗೇನೆ ಯಾಕೆ ಬಿಟ್ಟೆ ಅನ್ನೋದಕ್ಕೆ ನಿಮ್ಗೆ ಆಲ್ರೆಡಿ ನಾನು ಸುಮಾರು ವಿಡಿಯೋದಲ್ಲಿ ರೀಸನ್ ಹೇಳಿದ್ದೀನಿ. ಇಷ್ಟು ಸತಿ ವಿಡಿಯೋ ಅವಾಗಿಂದ ನೋಡ್ಕೊಂಡು ಬಂದು ನನಗೆ ಮತ್ತೆ ಅದೇ ಥರ ಕಮೆಂಟ್ ಹಾಕ್ತೀರಿ. ಅದು ತಲೆ ಎಲ್ಲಿ ಇರುತ್ತೋ ನನಗೆ ಸೀರಿಯಸ್ಲಿ ಗೊತ್ತಿರಲ್ಲ ಕಮೆಂಟ್ ಹಾಕಬೇಕಾದ್ರೆ. ಬಿಕಾಸ್ ನಾನು ಬಿಟ್ಟು ಬಂದಿರೋ ಕಾರಣ ಅವಳ ಓದಿನ ಸಲುವಾಗಿ. ಆಮೇಲೆ ಕೆಲವು ಜನ ತಿಳ್ಕೊಂಡಿದ್ದಾರೆ ಬರೀ ಕನ್ನಡ ಕಲ್ಸಕ್ಕೆ, ಕನ್ನಡ ಹಿಂದಿ. ಕನ್ನಡ ಹಿಂದಿ ಅಷ್ಟೇ ಅಲ್ಲ, ಅವಳಿಗೆ ಬೇಸಿಕ್ ಫೌಂಡೇಶನ್, ಕಲಿಕೆಯ ಬೇಸಿಕ್ ಫೌಂಡೇಶನ್ ಅವಳಿಗೆ ಚೆನ್ನಾಗಿ ಸಿಗಲಿ ಅನ್ನೋವಂಥ ಉದ್ದೇಶದಿಂದ, ಅವಳ ಫ್ಯೂಚರ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ, ಓದಿನ ಫ್ಯೂಚರ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ಕಷ್ಟ ಆದ್ರೂ ಬಿಟ್ಟು ಬಂದಿದ್ದೀನಿ. ಅದು ಎಷ್ಟು ಸೊ ಒಬ್ಬರ ಲೈಫ್ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ತಾಯಿನೂ ಸುಮ್ಮನೆ ಎಂಜಾಯ್ ಮಾಡಬೇಕು. ಕೆಲವೊಬ್ರು ಹಾಗೆ ಮಗಳನ್ನ ಬಿಟ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಎಂಜಾಯ್ ಮಾಡಕ್ಕೆ ಏನಿದೆ? ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕೇಳೋವಂಥದ್ದು, ಎಂಜಾಯ್ ಅಂದರೆ ಏನು? ನಿಮ್ಮ ನೀವೇನು ಥಿಂಕ್ ಮಾಡ್ತಾ ಇರ್ತೀರೋ ನನಗೆ ರಿಯಲಿ ಗೊತ್ತಿಲ್ಲ. ತುಂಬ ಡರ್ಟಿಯಾಗಿ ಥಿಂಕ್ ಮಾಡೋರು ಇರ್ತಾರೆ. ಸುಮ್ಮನೆ ವಯಸ್ಸು ಬೆಳೆಸ್ಕೊಂಡಿರ್ತೀರಿ, ಭಾಳ
ಯೋಚನೆಗಳು ಅಷ್ಟು ಸರಿ ಇರಲ್ಲ ನಿಮ್ದು. ಎಂಜಾಯ್ ಮಾಡೋದು ಅಂತಂದ್ರೆ ಏನು, ಇಲ್ಲಿ ನಾನು ಬೆಳಗ್ಗೆನೆ 7:00 ಮನೆ ಬಿಡಬೇಕು. ಅಷ್ಟರಲ್ಲಿ ತಿಂಡಿ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ 3 ಗಂಟೆ ಮೇಲಾಗುತ್ತೆ ನಾನು ಬರೋ ಅಷ್ಟರಲ್ಲಿ. ಸೊ ಬಂದು ಮತ್ತೆ ಮನೆದೇನಾದ್ರೂ ಕೆಲಸ ಇದ್ರೆ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಊಟ ಮಾಡಿ ಮಲಗೋದೇ ನಂದು ಡೈಲಿ ರೂಟೀನ್. ಸೊ ಇದ್ರ ಮಧ್ಯೆ ಎಂಜಾಯ್ ಎಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ವ್ಲಾಗ್ ಏನೋ ವೀಕೆಂಡ್ಸ್ ಅಲ್ಲಿ ನಮಗೆ ಟೈಮ್ ಸಿಕ್ಕಾಗ ನಮ್ದು ಲಾಂಡ್ರಿ, ಕ್ಲೀನಿಂಗ್, ಗ್ರಾಸರಿ ಎಲ್ಲ ಇರತ್ತೆ. ಅಲ್ಲಿ ಇಲ್ಲಿ ಏನೋ ತಲೆ ವೀಕ್ ಪೂರ್ತಿ ಕೆಲಸ ಮಾಡಿರೋ ಕಾರಣ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಬಹುದು, ಅದನ್ನ ನಾನು ವ್ಲಾಗಲ್ಲಿ ಹಾಕಬಹುದು. ಸೊ ಅಷ್ಟನ್ನು ಮಾಡಬಾರ್ದು ಅಂದ್ರೆ ಐ ಡೋಂಟ್ ನೋ ನೀವು ಅದು ಯಾವ ತರ ಥಿಂಕ್ ಮಾಡ್ತಿರೋ. ಸೊ ನಿಮ್ಮ ಲೈಫಲ್ಲಿ ಆ ಥರ ಏನೂ ಇರೋದೇ ಇಲ್ವಾ? ಅದು ಒಂದಾಯ್ತು. ಆಮೇಲೆ ಬೆಕ್ಕಿಗೂ ನನ್ನ ಮಗಳಿಗೂ ಕಂಪೇರ್ ಮಾಡ್ತೀನಿ. ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ. ಚೆರಿ ಮೊನ್ನೆ ಎಕ್ಸಾಮ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾಳೆ, ಎಲ್ಲದರಲ್ಲೂ A ಗ್ರೇಡ್ ತೆಗ್ದಿದ್ದಾಳೆ. ಸೊ ಅದು ನನಗೆ ತುಂಬಾ 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 ಖುಷಿ ಕೊಟ್ಟಿದೆ. ಬಿಕಾಸ್ ನಾನು ಅವಳು ಬಿಟ್ಟಾಗ ನನಗೆ ಸ್ವಲ್ಪ ಗೊಂದಲಗಳಿತ್ತು, ಹೇಗೆ ಓದ್ತಾಳೋ ಏನೋ ಅಂತ. ಕ್ವಿಕ್ ಆಗಿ ಪಿಕಪ್ ಮಾಡಿದ್ದಾಳೆ ಎಲ್ಲದನ್ನು. ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲಿಷ್ ಆಗಿರಬಹುದು, ಆಮೇಲೆ ಕನ್ನಡ, ಹಿಂದಿ ಎಲ್ಲದನ್ನು ಬರೆಯೋದಾಗಿರ್ಬೋದು, ಓದೋದಾಗಿರ್ಬೋದು ಕಲ್ತಿದ್ದಾಳೆ. ಸೊ ಇಷ್ಟು ಫಾಸ್ಟ್ ಆಗಿ ಇಲ್ಲಿ ಬಂದಿದ್ರೆ ಅವಳು ಕಲಿತಿದ್ಲು ಅಂತ ನನ್ಗೆ ಅನ್ಕೊಳ್ಳಲ್ಲ. ಅಲ್ಲಿರೋ ಕಾರಣಕ್ಕೆ ಅವಳು ತುಂಬಾ ಬೇಗ ಪಿಕಪ್ ಮಾಡಿದ್ದಾಳೆ. ನಂಗೆ ಅದು ತುಂಬಾನೇ ಖುಷಿ ಇದೆ. ಹಾಗೆ ತಗೊಂಡಿರುವಂತಹ ಡಿಸಿಷನ್ ಮೇಲೂ ನನಗೆ ಸಮಾಧಾನ ಇದೆ. ಸೊ ಅದು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದೀನಿ ಅನ್ನೋದೊಂದು ನೆಮ್ಮದಿ ಇದೆ ನನಗೆ. ಸೊ ಪ್ಲೀಸ್ ನಿಮ್ಮ ಲೈಫಲ್ಲಿ ಏನೇನು ನಡೀತಾ ಇರತ್ತಲ್ಲ ಅದನ್ನ ಫಸ್ಟ್ ಅಡ್ರೆಸ್ ಮಾಡ್ಕೊಳ್ಳಿ ನೀವು. ಸೊ ನಿಮ್ಮ ಲೈಫಲ್ಲಿ ಸಾವಿರಾರು ಇರುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ನನ್ನ ಲೈಫ್ ಬಗ್ಗೆ ಥಿಂಕ್ ಮಾಡಿಕೊಂಡು ನನ್ನ ಲೈಫ್ಗೆ ಬಂದು ಕಮೆಂಟ್ ಹಾಕೋದಲ್ಲ. ಸೊ ನೆಗೆಟಿವಿಟಿ ಸ್ಪ್ರೆಡ್ ಮಾಡಬೇಡಿ. ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಬೇರೆಯವರ ಪರ್ಸ್ಪೆಕ್ಟಿವ್ ಯಾಕೆ ಬಿಟ್ಟು ಬಂದಿರಬಹುದು ಅಂತ ಸ್ವಲ್ಪ ವಿಚಾರ ಮಾಡಿ. ಹಂಗೇನಾದ್ರು ನಿಮಗೆ ಪಾಪ ಅನಿಸ್ತು ಅಂತಂದ್ರೆ ಸೊ ನಾನು ಅದ್ರ ಬಗ್ಗೆ ಸುಮಾರು ವಿಚಾರ ಮಾಡಿ ಥಿಂಕ್ ಮಾಡಿ ನನಗೆ ಯಾವ್ದು ಸರಿ ಅನಿಸಿದೆನೋ ಅದನ್ನ ಮಾಡಿದ್ದೀನಿ. ಬಿಕಾಸ್ ಚೆರಿ ಹೇಗೆ ಅಂತಂದ್ರೆ ನಿಮಗೆ ಅಂತಂದ್ರೆ ಸ್ವಲ್ಪ ಅವಳು ಹೆಂಗೆ ಅಂತಂದ್ರೆ ಮನೆಯವ್ರ ಮಾತು ಕೇಳಲ್ಲ, ಅಂದ್ರೆ ನನ್ನ ಅಪ್ಪ ಅಮ್ಮನ ಮಾತು ಕೇಳಲ್ಲ ಅವಳು. ಹೊರಗಡೆ ಟೀಚರ್ಸ್ ಆಗಿರಬಹುದು, ಹೊರಗಡೆ ಅವ್ರದ್ದು ಮಾತು ತುಂಬಾ ಚೆನ್ನಾಗಿ ಕೇಳ್ತಾಳೆ. ಸೊ ಅವರು ಟ್ಯೂಷನ್ ಮ್ಯಾಮು ಅಷ್ಟೇ, ಅವರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಓದ್ತಾಳೆ, ಕಲಿತಾಳೆ ಅಂತ ಹೇಳ್ಬಿಟ್ಟು. ಸೊ ಮನೇಲಿ ಕೂರ್ಸಿದ್ರೆ ನೋ. ಸೊ ಹಾಗಾಗಿ ನಾನು ಈ ಹಾರ್ಡ್ ಸ್ಟೆಪ್ನ ತಗೊಳ್ಳೇಬೇಕಾಗಿತ್ತು. ಹಾಗೆ ನಿಮಗೆ ಗೊತ್ತಿರೋ ಪ್ರಕಾರ ನಾವು ಈ ದೇಶದಲ್ಲಿ ಮಕ್ಕಳಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ, ಹೊಡೆದು ಬಡ್ದು ಮಾಡೋಕ್ಕಾಗಲ್ಲ, ಅದೆಲ್ಲ ಇಲ್ಲೀಗಲ್. ಸೊ ಸ್ವಲ್ಪ ಕಲಿಸ್ಬೇಕು ಅಂತಂದ್ರೆ ಸ್ವಲ್ಪ ಹಾರ್ಡ್ ಸ್ಟೆಪ್ಗಳನ್ನ ತಗೋಬೇಕು ಅವರ ಫ್ಯೂಚರ್ಗೆ. ಸೊ ಅದನ್ನೇ ನಾನೀಗ ತಾಯಿಯಾಗಿ ಮಾಡಿರೋವಂಥದ್ದು. ಸೊ ಅದ್ರ ಬಗ್ಗೆ ತಲೆಯಿಂದ ತೆಗೆದು ಹಾಕಿ ಸೊ ಆದಷ್ಟು ಖುಷಿಯಾಗಿರಿ, ಖುಷಿನ ಸ್ಪ್ರೆಡ್ ಮಾಡಿ. ಐ ಆಮ್ ಹ್ಯಾಪಿ. ನಾನು ಏನಾದರೂ ನಿಮ್ಗೇನಾದರೂ ಸಜೆಷನ್ಸ್ ಇದ್ರೆ ಹಿಂಗಲ್ಲ ಹಿಂಗಂತ ಏನಾದರೂ ಇದ್ರೆ ಹೇಳಿ, ನಾನು ಅದನ್ನ ಕರೆಕ್ಟ್ ಆಗಿದ್ರೆ ತಗೊಳ್ತೀನಿ, ಅದನ್ನ ಸರಿ ಮಾಡ್ಕೊಳ್ತೀನಿ. ಬಿಕಾಸ್ ಮನುಷ್ಯರಂದ್ಮೇಲೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ, ತಪ್ಪು ಮಾಡ್ದಲೇ ಇರೋರು ಯಾರೂ ಇರೋದಿಲ್ಲ. ಬಟ್ ಕೆಲವೊಂದು ಮ್ಯಾಟರ್ಗಳನ್ನ ನಾನು ನಿಮಗೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ, ಯಾಕೆ ಏನು ಅಂತೆಲ್ಲ ಹೇಳಿಬಿಟ್ಟು. ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಸ್, ಬೆಕ್ಸ್ ಹಾಕೋದು ಏನು ದೊಡ್ಡ ವಿಷಯ ಅಲ್ಲ, ಅದ್ರ ಪಾಡಿಗೆ ಅದು ಊಟ ಮಾಡುತ್ತಾ ಇರುತ್ತೆ. ಅವ್ರಿಲ್ಲ ಆಟ ಆಡ್ತಾ ಇದೆ, ಅದ್ರ ಪಾಡಿಗೆ ಅದು ಆಟ ಆಡ್ತಾ ಇದೆ, ಅದ್ರ ಪಾಡಿಗೆ ಅದಿರುತ್ತೆ. ನಾವೇನು ಸಾಕೋದಿರಲ್ಲ ಪಾಪ. ಬೆಳಗ್ಗೆ ನಾವು ವರ್ಕಿಗೆ ಹೋದ್ರೆ ಅದು ಪಾಪ ಅದ್ರ ಪಾಡಿಗೆ ಅದು ಕುತ್ಕೊಂಡಿರತ್ತೆ, ನಾ ಬರೋ ತನಕ ಕಾಯ್ತಾ ಇರತ್ತೆ. ಬಂದ ತಕ್ಷಣ ಫುಲ್ ಆಟ ಸ್ಟಾರ್ಟ್ ಅದ್ರದ್ದು. ಸೊ ಮೂಕ ಪ್ರಾಣಿಗಳು ಅವು ಏನು ಪ್ರೀತಿ ಕೊಡ್ತಾವಷ್ಟೇ, ಸ್ವಲ್ಪ ಕ್ಲೀನ್ ಮಾಡೋದು, ಕ್ಲೀನ್ ಅದ್ರದ್ದು ಪಾಟಿ ಏನು ಮಾಡಿರತ್ತಲ್ಲ ಅದನ್ನ ಇವರೇ ತೆಗಿತಾರೆ ಪಾಪ. ಸೊ ಇದು ಸರಿ ಓದ್ತಾ ಇದ್ದಾಳೆ. ಅದ್ರ ಜೊತೆಗೆ ಸ್ವಲ್ಪ ಕಲ್ಚರಲ್ ವ್ಯಾಲ್ಯೂಸ್ ಇಲ್ಲಿನೂ ನಾವು ಕೊಡ್ತೀವಿ, ಬಟ್ ಅಷ್ಟು ಇಫೆಕ್ಟಿವ್ ಇರಲ್ಲ. ಅಲ್ಲಾದ್ರೆ ಇವಾಗೆಲ್ಲ ಹಬ್ಬ ಗೊತ್ತವಳಿಗೆ, ಗಣೇಶ ಹಬ್ಬ ಹೆಂಗ್ ಮಾಡ್ತಾರೆ,
ದಸರಾ ಹೆಂಗಿರುತ್ತೆ, ದೀಪಾವಳಿ ಹೆಂಗಿರುತ್ತೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಬೇಸಿಕ್ಸ್ ಸ್ಟ್ರಾಂಗ್ ಆಗಿ ಬಿದ್ದರೆ, ಇವಾಗ ಕನ್ನಡ ಸ್ವಲ್ಪ ಓದೋಕ್ಕೆ ಕಲ್ತಿದ್ದಾಳೆ ಆಲ್ರೆಡಿ, 3 ಲೆಟರ್ಸ್ ಎಲ್ಲ ಓದೋದು, ಅದೆಲ್ಲ ಸ್ಟ್ರಾಂಗ್ ಆಗಿ ಸಿಕ್ತು ಅಂತಂದರೆ ಇಲ್ಲಿ ಪಿಕಪ್ ಮಾಡೋದು ಈಸಿ ಅಂತ ಅಷ್ಟೇ. 1 ವರ್ಷ ಅಷ್ಟೇ. 1 ವರ್ಷ ಅಂದ್ರೆ ಆಲ್ಮೋಸ್ಟ್ ಮುಗಿದೋಗಿದೆ. ಇನ್ನೊಂದು 5-6 ತಿಂಗಳಿಗೆ ಬಂದ್ಬಿಡ್ತಾಳೆ. ಅದೇ ಅಷ್ಟು ದೊಡ್ಡ ಕೆಲವೊಂದ್ಸಲ ಈಗ ಮಕ್ಕಳು ಓದ್ಲಿ ಅಂತ ಅಪ್ಪ ಅಮ್ಮ ಹಾಸ್ಟೆಲಿಗೆ ಬಿಟ್ಟಿರಲ್ವಾ ಮಕ್ಕಳನ್ನ, ಸೊ ದೇ ಟೇಕ್ ಹಾರ್ಡ್ ಡಿಸಿಷನ್ ಫಾರ್ ದೇರ್ ಫ್ಯೂಚರ್. ಹಾಗೆ ಸಣ್ಣವಳಿದ್ದಾಳೆ, ಬಟ್ ಹಾಸ್ಟೆಲಲ್ಲಿ ಬಿಟ್ಟಿಲ್ಲ, ಮನೇಲಿ ಬಿಟ್ಟಿದ್ವಿ. ಅಂಡ್ ಅವ್ರ ಅಜ್ಜಿ ತಾತ ಮಾಮ ಹೆಂಗೆ ಕೇರ್ ಮಾಡ್ತಾ ಇದಾರೆ ನಿಜವಾಗ್ಲೂ. ಪಾಪ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಏನೇ ಮಾಡಿದ್ರು ಕಮ್ಮಿನೇ ಅಂತ ಹೇಳ್ಬೋದು. ಲೈಕ್ ಅವ್ರ ಮಾಮ ಅಂತೂ ಮಮ್ಮಿ ಮಮ್ಮಿ ಅಂತಾಳ ಅವಳೇ ಅವನಿಗೆ. ಅಂದ್ರೆ ಸೆಕೆಂಡ್ ಮದರ್ ತರನೇ, ಫಸ್ಟ್ ಮದರ್ ತರನೇ ನೋಡ್ಕೊತಾ ಇದ್ದಾನೆ ಅವನು. ಅಷ್ಟು ಅವಳಿಗೆ ಕರ್ಕೊಂಬರೋದು, ಬಿಟ್ಟು ಬರೋದು, ಅವಳು ಏನು ಕೇಳ್ತಾಳೋ ಅದನ್ನ ಕೊಡಿಸೋದು, ಪ್ರತಿ ಒಂದೂ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವಳು ಆಮೇಲೆ ಅವರಿಗೂ ಅವಳ ಜೊತೆ ಹುಟ್ಟಿದಾಗಿಂದ ಇಲ್ಲೇ ಇದ್ಲವಳು. ಒಂದು ಸ್ವಲ್ಪ ಅವಾಗಿವಾಗ ಹೋಗಿ ಬರೋದಷ್ಟೇ. ಅವ್ರಿಗೆ ಅವಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಕ್ಕಿರಲಿಲ್ಲ. ಸೊ ಇದೊಂದು ಒಳ್ಳೆ ಅವಕಾಶನೂ ಆಯಿತು ಅವಳಿಗೆ. ಅವ್ರ ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಒಂದು ಸಿಕ್ಕಿದೆ. ಅದು ಅವಳಿಗೆ ಯಾವಾಗಲೂ ನೆನಪಿರುತ್ತೆ. ಸೊ ಇದೆಲ್ಲ ಒಳ್ಳೆ ಮೊಮೆಂಟ್ಸ್ ಅಲ್ವಾ. ಒಳ್ಳೆಯದನ್ನು ಸ್ವಲ್ಪ ಯಾವಾಗಲೂ ಪಾಸಿಟಿವ್ ಸೈಡ್ನ ನೋಡೋಣ. ಸೊ ಇದಕ್ಕೇನು ಬೇಜಾರು ಅಂತೇನಿಲ್ಲ, ಜಸ್ಟ್ ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿದ್ದೀರಾ, ನಾವು ಜಸ್ಟ್ ಕ್ಲಾರಿಫೈ ಮಾಡಿದ್ದೀವಿ ಅಷ್ಟೇ. ದಟ್ಸ್ ಇಟ್. ಇವತ್ತು ನಾನು ನನ್ನ ಹಸ್ಬೆಂಡ್ ಅವ್ರದ್ದು ಚೇರ್, ಏನು ಡಿಪಾರ್ಟ್ಮೆಂಟ್ ಚೇರ್ ಇರ್ತಾರಲ್ಲ, ಸೊ ಅವರು ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಪಾರ್ಟಿ ಅದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಕನ್ಸೀಲರ್ ಹಚ್ಕೊಂಡಿದ್ದೀನಿ, ಜಸ್ಟ್ ಸ್ಕಿನ್ ಟಿಂಟ್ನ ಹಚ್ಕೊಂಡಿದ್ದೀನಿ ಅಷ್ಟೇ. ಸೊ ಗೆಟ್ ರೆಡಿ ವಿತ್ ಮೀ ಕೈಂಡ್ ಆಫ್ ಥಿಂಗ್ ಮಾಡ್ತಾ ಇರೋದು. ಸೊ ಡ್ರೆಸ್ ಬಂದು ನಾನು ನಿಮಗೆ ತೋರಿಸ್ತೀನಿ. ಇಟ್ಸ್ ಅ ಪಾರ್ಟಿ ವೇರ್ ಔಟ್ಫಿಟ್. ಸೊ ಡ್ರೆಸ್ಸಲ್ಲಿ ಈ ಥರ ಸಣ್ಣದಾಗಿ ಒಂಥರ ಬ್ಲಿಂಗ್ಸ್ ಇದೆ, ಬಟ್ ಅದು ನೆಕ್ಕಿ ಅಲ್ಲ, ಅಂದರೆ ಹಿಂಗೆ ಉದ್ರೋಗೋದಲ್ಲ. ಸೊ ಬಟ್ಟೆ ಒಳಗೆ ಅದು ಥ್ರೆಡ್ ಅದು. ಸೊ ಆ ಥರ ಇದೆ. ಹೋಲ್ ಡ್ರೆಸ್ ಅದೇ ಥರ ಇದೆ. ಹಾಗೆ ನಾನೊಂದು ಚಿಕ್ಕದು ಡೈಮಂಡ್ ಪೆಂಡೆಂಟ್ ಇರೋ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಕಿವಿದೇನೂ ಹಾಕ್ಕೊಂಡಿಲ್ಲ. ಸೊ ಕನ್ಸೀಲರ್ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ಸೊ ಐ ಶ್ಯಾಡೋನ ನಾನು ಸಿಂಪಲ್ಲಾಗಿ ಇಡ್ತಾ ಇದ್ದೀನಿ. ಸೊ ಹುಡಾ ಬ್ಯೂಟಿಯಲ್ಲಿ ಅಂತ ಒಂದು ಐ ಶ್ಯಾಡೋ ಪ್ಯಾಲೆಟ್. ಸೊ ಇದರಲ್ಲಿ ತುಂಬ ಚೆನ್ನಾಗಿರುವಂತಹ ಕಲರ್ಸ್ ಇದೆ. ಸೊ ಆರೆಂಜ್, ಲೈಟ್ ಆರೆಂಜ್, ಡಾರ್ಕ್ ಆರೆಂಜ್, ಬ್ರೌನ್, ಟ್ರಾನ್ಸಿಷನ್ ಶೇಡು ಮತ್ತು ಗ್ಲಿಟರು ಇರುವಂತಹ ಒಂದು ಪ್ಯಾಲೆಟ್. ಇದು ಕ್ಯೂಟ್ ಆಗಿದೆ. ಸೊ ಅದನ್ನು ನಾನು ಯೂಸ್ ಮಾಡಿ, ಸೊ ಲೈಟಾಗಿ ಗೋಲ್ಡ್ ಗ್ಲಿಟರ್ಸ್ ಇದ್ರೊಳಗೆ ಇರೋದ್ರಿಂದ ಸೊ ಗೋಲ್ಡ್ ಇದನ್ನು ಯೂಸ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಡ್ಯಾಬ್ ಮಾಡ್ತೀನಿ ಅಷ್ಟೇ, ಸ್ವಲ್ಪ ಕಾಣಿಸ್ಲಿ ಅಂತ. ಸೊ ಐಬ್ರೋಗೆ ನಾನು ಐಬ್ರೋ ಆಲ್ರೆಡಿ ಸ್ವಲ್ಪ ಫಿಲ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡ್ಕೊಂಬಿಡೋಣ. ಕನ್ಸೀಲರ್ನ ನಾನು ಯೂಸ್ ಮಾಡಿದ್ದು ಯಾವುದು ಅಂತಂದರೆ ಟಾರ್ಟ್ ಕನ್ಸೀಲರು. ಇದು ತುಂಬಾ ಚೆನ್ನಾಗಿದೆ, ಮಿನಿ ಸೈಜು. ಸೊ ನನಗೆ ಶೇಡ್ ಬರುತ್ತಾ ಇಲ್ಲ ನೋಡೋಣ ಅಂತ ಹೇಳಿ ಅದು ತೊಗೊಂಡಿದ್ದಂಥದ್ದು. ಸೊ ಅನ್ನು ಒಂದು ಸ್ವಲ್ಪ ಬ್ರೈಟ್ ಮಾಡೋಕ್ಕಷ್ಟೇ ನಾನು ಇದನ್ನ ಹಚ್ಕೊಳ್ತಾ ಇರೋಂಥದ್ದು. ಬ್ರೈಟ್ ಅಂಡರ್ ಐ ಮತ್ತು ಬ್ರೈಟ್ ಹೈಲೈಟಿಂಗ್ ಪಾಯಿಂಟ್ಸ್ನ ನಾನು ಸ್ವಲ್ಪ ಬ್ರೈಟ್ ಆಗಿ ಆಗೋಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕನ್ಸೀಲರು ಸ್ವಲ್ಪ ಡ್ರೈ ಆಯಿತು. ಸೊ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದ್ರ ಮೇಲೆ ನನಗೆ ಇನ್ನೊಂದು ಸ್ವಲ್ಪ ಕವರೇಜ್ ಬೇಕು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಏನು ಯೂಸ್ ಮಾಡ್ತೀನಿ, ಸ್ವಲ್ಪ ಜನ ಕೇಳಿದ್ರಿ, ಐ ಡೋಂಟ್ ನೋ ಇದು ಇಂಡಿಯಾದಲ್ಲಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ ಸ್ಕಿನ್ ಟಿಂಟ್ ಇದು. ಸೊ ಇಲ್ಲಿದೆ ನೋಡ್ಬೋದು, ಸೂಪರ್ ಸ್ಟೇ ಸ್ಕಿನ್ ಟಿಂಟ್. ಫೌಂಡೇಶನ್ ಅಲ್ಲ, ಜಸ್ಟ್ ಎ ಟಿಂಟ್. ಇದ್ರ ಒಳಗೆ ಏನಂತಂದ್ರೆ ವಿಟಮಿನ್ ಸಿ ಇದೆ. ಇದ್ರೊಳಗೆ ವಿಟಮಿನ್ ಸಿ ಇದೆ. ಸೊ ಇಟ್ಸ್ ಸ್ಕಿನ್ ಕೇರ್ ಥರನೂ ಹೌದು. ಮತ್ತು ಏನು ನೋಡಿ, ನನ್ನ ಸ್ಕಿನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು. ಸೊ ಹಾಗಾಗಿ ಜಸ್ಟ್ ಜಾಸ್ತಿ ಅಲ್ಲ, ತುಂಬ ಲೈಟಾಗಿ ಹಚ್ಕೋತೀನಿ. ಆಮೇಲೆ ಇದೇನಂದರೆ ನಾವು ಹಚ್ಕೊಂಡ್ರೆ ನಮಗೆ
ಇದು ಬೇಕಾಗಲ್ಲ, ಮಾಯಶ್ಚರೈಸ್ ಬೇಕಾಗಲ್ಲ, ಒಂಥರ ಡೂಯಿ ಫಿನಿಶ್ ಅಂತ ಒಂಥರ ಶೈನಿಂಗ್ ಇರುತ್ತೆ. ಇದು ಐ ಡೋಂಟ್ ನೋ ಇಂಡಿಯಾದಲ್ಲಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನೋಡ್ಕೋಬಹುದು, ನೈಕಾದಲ್ಲಿ ಸಿಗ್ಬೋದು, ನಾನು ಚೆಕ್ ಮಾಡಿಲ್ಲ. ಸೊ ಅದನ್ನ ನಾನು ಜಸ್ಟ್ ಇಷ್ಟೇ ನೋಡಿದ್ರಲ್ಲ ಎಷ್ಟು ಹಚ್ಕೊಂಡೆ ಅಂತ, ಸಿಂಪಲ್ ನೀಟಾಗಿ ಹಚ್ಕೊಂಡಿದ್ದೀನಿ. ಡಾರ್ಕ್ ಆಗಿ ಹಚ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ತುಂಬಾ ಕೇಕಿ ಅನ್ಸ್ಬಿಡುತ್ತೆ ನನಗೆ. ಅದಕ್ಕೆ ಫೌಂಡೇಶನ್ಕಿನ್ನ ಸ್ಕಿನ್ ಟಿಂಟ್ಗಳು ತುಂಬಾನೇ ಇಷ್ಟ ಆಗುತ್ತೆ ಇತ್ತೀಚೆಗೆ. ಸೊ ಮುಖದಲ್ಲಿ ನಾವೇನು ಮೇಕಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಒಂಥರ ಫೇಸ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸೊ ಹಾಗೆ ಚಿಕ್ಕದೇನಾದ್ರೂ ಕಲೆಗಳಿದ್ರೆ ಅದು ಕೂಡ ಹೈಡ್ ಆಗಿರುತ್ತೆ. ಸೊ ಇಷ್ಟೇ ನನ್ನ ಫೇಸ್ದು. ನಾನು ಐಬ್ರೋನು ಆಗಿದೆ, ತುಂಬ ಡಾರ್ಕ್ ಆಗಿನೂ ಬೇಡ. ಸೊ ಕಾರ್ಡ್ಗೆನ ಸ್ವಲ್ಪ ಡಾರ್ಕ್ ಆಗಿ ನಾವು ಕಣ್ಣನ್ನ ಹಚ್ಕೊಂಡ್ರೆ ಅದು ಕಣ್ಣು ಒಂಥರ ಹೈಲೈಟ್ ಆದಂಗೆ ಅನ್ಸುತ್ತೆ. ಸೊ ನಂಗೆ ತುಂಬ ಇಷ್ಟ. ಹಾಗೆ ನಾನು ಮಸ್ಕರ ಯೂಸ್ ಮಾಡ್ತೀನಿ. ನನಗೆ ಮಸ್ಕರ ತುಂಬ ಅಂದರೆ ತುಂಬಾ ಇಷ್ಟ. ಕಣ್ಣು ಒಂಥರ ಚೆನ್ನಾಗಿ ಅನ್ಸುತ್ತೆ. ಐಲ್ಯಾಶಸ್ ಉದ್ದುದ್ದ ಇದ್ರೆ ಜಸ್ಟ್ ಲವ್. ಮಸ್ಕರ ನೋಡ್ಬೋದು, ಕಣ್ಣು ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ನಿಮಗೆ. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಮಸ್ಕರ. ನಾನು ಯೂಸ್ ಮಾಡ್ತಾ ಇರೋದು ಇದು ಎಸೆನ್ಸ್ ಅವ್ರದ್ದು ಲ್ಯಾಶ್ ಪ್ರಿನ್ಸಸ್ ಅನ್ನೋಂಥ ಮಸ್ಕರ. ಇಟ್ಸ್ ಅ ಬ್ಯೂಟಿಫುಲ್ ಮಸ್ಕರ. ನಾನು ಇದನ್ನ ಎಷ್ಟು ಸತಿ ರೀಪರ್ಚೇಸ್ ಮಾಡಿದ್ದೀನೋ ಗೊತ್ತಿಲ್ಲ. ಸೊ ಅದರಲ್ಲಿ ಗ್ರೀನ್ ಕಲರ್, ಐ ಲವ್ ಇಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ಗೆ ಸ್ವಲ್ಪ ನಾನು ಡಾರ್ಕ್ ಅಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು, ಸೊ ನನ್ನ ಮೇಕಪ್ ಸ್ವಲ್ಪ ಸೆಟಲ್ ಆಗಿದೆ. ನಾನು ಬ್ಲಷ್ಗೆ ನಾನು ಇವತ್ತು ಟಿಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ವಾಟರ್ ಟಿಂಟ್. ಇದು ಒಂದು ಒಳ್ಳೆ ಕಲರ್ ಕೊಡುತ್ತೆ, ಲೈಕ್ ನ್ಯಾಚುರಲ್ ಗ್ಲೋ ಥರ ಒಂದು ಕಲರ್. ನೋಡ್ತಾ ಇರ್ಬೋದು ಎಷ್ಟು ಲೈಕ್ ಪೌಡರ್ ಹಚ್ಕೊಂಡ್ರೆ ಏನಾಗುತ್ತೆ ಡಾರ್ಕ್ ಆಗೇನೋ ಹತ್ತಿದೆ ಅನ್ನೋ ಥರ ಅನ್ಸುತ್ತೆ. ಬಟ್ ಇದು ವಾಟರಿ ಟಿಂಟ್ ಇರೋದ್ರಿಂದ ನಮಗದು ಆ ಥರ ಫೀಲೇ ಕೊಡಲ್ಲ. ತುಂಬ ನೀಟಾಗಿ ಸ್ಕಿನ್ ಒಳಗೆ ಬ್ಲೆಂಡ್ ಆಗಿಬಿಡುತ್ತೆ. ಸೊ ನ್ಯಾಚುರಲ್ ಎಫೆಕ್ಟ್ ಕೊಡುತ್ತೆ ಇದು. ಹಾಗೆ ಇದು ಲೈಕ್ ಸ್ಕಿನ್ ಶೈನ್ ಆಗೋ ಕೂಡ ಇರುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ US ಅಲ್ಲಿ ಸುಮಾರು ಸತಿ ನಾನು ಇವರ ಆಫೀಸ್ ಏನಂತಾರೆ ಪಾರ್ಟೀಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಇವತ್ತು ನಾನು ಹೇರ್ ಸ್ಟೈಲ್ ಬಂದ್ಬಿಟ್ಟು ಸ್ಲೀಕ್ ಪೋನಿ ಹಾಕೊಂಡಿದ್ದೀನಿ, ಸಿಂಪಲ್ ಆಗಿ. ಇದಕ್ಕೆ ನಾನು ನೆಕ್ಕಿಗೇನು ಜಾಸ್ತಿ ಹಾಕ್ತಾ ಇರೋ ಕಾರಣ ಸ್ವಲ್ಪ ಇಯರಿಂಗ್ಸ್ನ ಸ್ವಲ್ಪ ಚೆನ್ನಾಗಿ ಇಡೋಣ ಅಂತ ಹೇಳ್ಬಿಟ್ಟು. ಸೊ ಐ ಡೋಂಟ್ ನೋ, 2 ಆಪ್ಷನ್ಸ್ ಇದೆ ನನ್ನ ಹತ್ರ. ಒಂದು ಬಂದು ಈ ಥರ CZ ಸ್ಟಡ್, ಇದು ಸ್ಟರ್ಲಿಂಗ್ ಸಿಲ್ವರ್ದು ರಿಯಲ್ CZ ಸ್ಟಡ್, ಸ್ವಲ್ಪ ದೊಡ್ಡದಾಗಿದೆ. ಇನ್ನೊಂದು ಬಂದು ಇದು ಈ ಥರ ಶೇಪಲ್ಲಿ ಇದೆ. ಇದು ಸ್ಟರ್ಲಿಂಗ್ ಸಿಲ್ವರ್ 14K ಗೋಲ್ಡ್ ಪ್ಲೇಟೆಡ್. ಸೊ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ? ಐ ಥಿಂಕ್ ದಿಸ್ ಲುಕ್ಸ್ ಗುಡ್ ಅಲ್ವಾ? ಸೊ ಡಾರ್ಕ್ ಲಿಪ್ ಹಚ್ಕೊಂಡ್ರೆ ಇಟ್ ಶುಡ್ ಲುಕ್ ಗುಡ್, ಐ ಥಿಂಕ್ ಸೊ. ಐ ಡೋಂಟ್ ನೋ, 2 ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನನ್ನ ಡ್ರೆಸ್ಸಲ್ಲಿ ಜಾಸ್ತಿ ಸ್ವಲ್ಪ ಗೋಲ್ಡ್ ಶೈನ್ ಇರೋದ್ರಿಂದ ಇದು ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಲೆಟ್ಸ್ ಸಿ 2 ಹಾಕೊಂಡು ನೋಡ್ತೀನಿ. ನಾನು ಲಿಪ್ನ ಲೈನ್ ಮಾಡ್ಕೋತೀನಿ. ಮ್ಯಾಕ್ದು ನೈಟ್ ಮಾತ್ ಲೈನರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸೋ ಗುಡ್. ನಮ್ಮ ಬ್ರೌನ್ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು. ಬಟರಿ ಸಾಫ್ಟ್. ಸೊ ಕೆಳಗಡೆ ಲಿಪ್ ನಾನು ಬರ್ಕೊಳ್ಳಲ್ಲ, ಜಸ್ಟ್ ಇಷ್ಟೇ. ಇವಾಗ ಯಾವ ಲಿಪ್ ಶೇಡ್ ಯೂಸ್ ಮಾಡೋದು ಅಥವಾ ಜಸ್ಟ್ ಗ್ಲಾಸ್ ಅಪ್ಲೈ ಮಾಡೋದು ಗೊತ್ತಾಗ್ತಾ ಇಲ್ಲ.
ಮೆಸಿ ಮ್ಯಾಕ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಷ್ಟೇ. ಸೊ ಕೂಲ್. ಚೆನ್ನಾಗಿತ್ತಲ್ಲ? ಈಗ ಲೇಟ್ ಆಗ್ತಾ ಇದೆ. ಇದು ಹಿಂದ್ಗಡೆದು ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ, ಸಿಗೋದೇ ಇಲ್ಲ. ಅದಕ್ಕೆ ಒಂದು ಕಡೆ ಅಪ್ಪಿ ನೋಡ್ರಿ, ಇದು ಯಾ ಅಲ್ಲ ನೋಡೇ ಇಲ್ಲ. ನೋಡೇ ಹೇಳಿದ್ದು ಇದೇ ಇಲ್ಲ ಅಥವಾ ಅದು ಇದೇ ಇಲ್ಲಲ್ಲ? ಅದು ಇನ್ನೊಂದು ಸ್ಟೋನ್ ಇಂದಿತ್ತಲ್ಲ, ಅದು ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಬೇಡಲ್ಲ? ನನಗೂ ಹಂಗೆ ಅನಿಸ್ತು. ಇಟ್ ಲುಕ್ಸ್ ಗುಡ್ ಅಲ್ಲ? ಸೊ ನಿಮಗೆ ಔಟ್ಫಿಟ್ ತೋರಿಸ್ತೀನಿ. ಸ್ವಲ್ಪ ಹೈಲೈಟರ್ ಹಚ್ಕೊಳ್ಳೋಣ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಹೈಲೈಟರ್ ಇದು. ಜಸ್ಟ್ ತುಂಬ ಲೈಟಾಗಿ. ಆಮೇಲೆ ಅಲ್ಲಿ ನಾನೇ ಎದ್ಕೊಂಡ್ರೆ ಐ ಫೀಲ್ ಸೋ ಎಂಬ್ರೇಸಿಂಗ್. ಸೊ ಹಾಗಾಗಿ ತುಂಬ 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 ಲೈಟಾಗಿ ನೋಡ್ರಿ. ಚೆನ್ನಾಗಿದೆ. ಓಕೆನಾ? Okay, it's great. It's great. Thank you. So, perfume? ಹಾಕೊಂಡಿಲ್ಲ. ಸ್ವಲ್ಪ. Okay? Perfect. Come. Perfect. Let's go. Yes, ನಂದು ಆಪಲ್ ವಾಚ್ ಸುಮಾರು ಜನ ಕೇಳ್ತೀರಿ. ಇದು ಆಪಲ್ ವಾಚ್. ಇದಕ್ಕೆ ನಾನು ಬೆಲ್ಟ್ ಸುಮಾರು ಇದಾವೆ, ನಿಮ್ಗೆ ಯಾವಾಗಾರು ತೋರಿಸ್ತೀನಿ. ಬಟ್ ಇವಾಗ ಟೈಮ್ ಇಲ್ಲ, ಸೊ ಇದೇ ಹಾಕ್ಕೊಳ್ತಾ ಇದ್ದೀನಿ. ಚೆರಿ ಇದ್ದಾಳೆ ನನ್ನ ವಾಚಲ್ಲಿ. ಚೆರಿ ಸೊ ನನ್ನ ಹಸ್ಬೆಂಡ್ ಚೇರ್ ಮತ್ತು ಅವ್ರ ವೈಫಿಗೆ ಗಿಫ್ಟ್ಸ್ಗಳನ್ನು ತೊಗೊಂಡಿದ್ವಿ ನಾವು. ಸೊ ಅದನ್ನು ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀವಿ. ಎಸ್, ದಿಸ್ ಈಸ್ ಮೈ ಓವರ್ ಆಲ್ ಲುಕ್. ಈ ಥರ ಕಾಣಿಸ್ತಾ ಇದೆ. ಈ ಡ್ರೆಸ್ ಸುಮಾರು ದಿನಗಳೇ ಆಗಿತ್ತು ನಾನು ಹಾಕ್ಕೊಂಡೇ ಇರಲಿಲ್ಲ. ಸುಮಾರು ವರ್ಷನೇ ಅಂತ ಹೇಳ್ಬೋದು. 1-2 ವರ್ಷ ಆಯಿತು ನಾನು ಹಾಕ್ಕೊಂಡೇ ಇರಲಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಇದನ್ನು ಟ್ರೈ ಮಾಡೋಣ. ಸಿಂಪಲ್ಲಾಗಿ ಪಾರ್ಟಿ ವೇರ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದು ಡ್ರೆಸ್ ನ್ಯಾಚುರಲ್ ಲೈಟಿಗೆ ಹೀಗೆ ಕಾಣಿಸುತ್ತೆ, ಬಟ್ ಲೈಟಿಂಗು ಪಾರ್ಟಿ ನೈಟ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದು ಡ್ರೆಸ್ಸು. ಸೊ ಸಿಂಪಲ್ಲಾಗಿ ಚೆನ್ನಾಗಿ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಾವು ರೆಸ್ಟೋರೆಂಟಿಗೆ ಹೋಗೋ ಅಷ್ಟರಲ್ಲಿ ಟೈಮ್ ಬಂದು ಒಂದು 6:30 ಆಗಿತ್ತು. ನಾವು ವಾಪಸ್ ಬರೋ ಅಷ್ಟರಲ್ಲಿ ಟೈಮ್ ಬಂದು ಒಂದು 9:30 ಆಗಿತ್ತು ಅವತ್ತು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.